ಮಕ್ಕಳೇ, ಇವತ್ತ ಮತ್ತೊಂದು ಹೊಸ ಪ್ರಯೋಗ ಮಾಡೋಣ. ಆ ಪ್ರಯೋಗಕ್ಕೆ ನಾ ಏನು ಮಾಡೀನಿ ಅಂತಂದರೆ ಒಂದು ಬಾಟಲ್ ತೊಗೊಂಬಂದೀನಿ. ಹೌದಾ? ಈ ಬಾಟಲ್ಗೆ ನಾ ಏನು ಮಾಡೀನಪ್ಪ ಅಂದರೆ ಒಂದು ಹೋಲ್ ಮಾಡೀನಿ, ಒಂದು ಚಿಕ್ಕದಾದಂಥ ರಂಧ್ರವನ್ನು ತೆಗ್ದೀನಿ. ಓಕೆ, ಈ ರಂಧ್ರ ಇಲ್ಲೇ ಐತಿ. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ಏನು ಹಾಕಿನಿ ಹೇಳ್ರಿ, ಬಲೂನನ್ನು ಹಾಕ್ತೀನಿ. ಈ ಪ್ರಯೋಗದಿಂದ ನಿಮ್ಗೆ ಏನು ತಿಳಿಬೇಕಪ್ಪ ಅಂತಂದರೆ, ಗಾಳಿಯು ಸ್ಥಳವನ್ನು ಆಕ್ರಮಿಸ್ಕೊಳ್ತೈತಿ, ಗಾಳಿಯೂ ಕೂಡ ಸ್ಥಳವನ್ನು ಆಕ್ರಮಿಸ್ಕೊಳ್ತೈತಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಈಗ ಒಂದು ವಸ್ತು ನಾವಿಲ್ಲಿ ಇಟ್ಟಿವಂದರೆ ಇದಕ್ಕೆ ಸ್ಥಳ ಬೇಕು, ಜಾಗ ಬೇಕಲ್ಲ. ಅದಕ್ಕೆ ಈಗ ಇದನ್ನ ಇಲ್ಲಿ ಇಟ್ಟಿವಂದರೆ ಇಷ್ಟು ಜಾಗನ ಅದು ತಗೋತೈತಿ. ಪ್ರತಿಯೊಂದು ವಸ್ತುವಿಗೂ ಕೂಡ ಜಾಗ ಬೇಕು. ಅದೇ ರೀತಿ ಗಾಳಿಯೂ ಕೂಡ ಸ್ಥಳವನ್ನು ಆಕ್ರಮಿಸ್ಕೊಳ್ತೈತಿ ಅನ್ನೋದನ್ನು ನಾವು ಇವತ್ತು ತಿಳ್ಕೊಬೇಕು. ಈಗ ನಾನು ಏನು ಮಾಡ್ತೀನಿ ಅಂದರೆ, ಈ ಹೋಲನ್ನು ಮುಚ್ತೀನಿ ಕೈಯಿಂದ ಇದನ್ನು ಮುಚ್ಚಿ ಈ ಬಲೂನನ್ನು ನಾನು ಊದ್ತೀನಿ. ಇದು ಬಲೂನ್ ದೊಡ್ಡದಾಗ್ತೈತೋ ಇಲ್ಲೋ ನೀವು ನೋಡಬೇಕು. ಎಷ್ಟು ಊದಿದ್ರು ಇದು ದೊಡ್ಡದಾಗ್ತೇನ? ಬಲೂನ್ನ ಸಾಮಾನ್ಯವಾಗಿ ನಾವು ಊದಿದ ತಕ್ಷಣ ಏನಾಗ್ತೈತೆ ಹೇಳ್ರಿ, ದೊಡ್ಡದಾಗ್ತೈತಿ. ಆದರೆ ಎಷ್ಟು ಊದಿದ್ರು ಇದು ದೊಡ್ಡದಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ಈ ಹೋಲ್ನಲ್ಲಿ ಗಾಳಿ ಹೊರಗಡೆ ಬರ್ತಾ ಇಲ್ಲ. ಇಲ್ಲಿ ಏನಾಗೈತೆ ಅಂದ್ರೆ ಪೂರ್ತಿ ಬಾಟಲ್ ತುಂಬ ಗಾಳಿನ ತುಂಬ್ಕೊಂಡ್ಬಿಟ್ಟೈತಿ. ಈ ಬಲೂನ್ ಊದಬೇಕಂದ್ರೆ ಒಳಗದು ದೊಡ್ಡದಾಗಬೇಕಂದ್ರೆ ಅದಕ್ಕೆ ಜಾಗ ಬೇಕಲ್ಲ. ಜಾಗನೇ ಇಲ್ಲ, ಅದಕ್ಕೆ ದೊಡ್ಡದಾಗಕ್ಕೆ ಜಾಗನೇ ಇಲ್ಲ, ಬರೀ ಗಾಳಿನೇ ತುಂಬ್ಕೊಂಡ್ಬಿಟ್ಟೈತಿ, ಅದಕ್ಕೆ ಜಾಗ ಇಲ್ಲ. ಒಂದು ವೇಳೆ ನಾ ಈ ಹೋಲನ್ನು ಮುಚ್ಚದೆ ಹಾಗೆ ಊದಿದ್ರೆ ನೋಡ್ರಿ, ಏನಾಯ್ತು? ದೊಡ್ಡದಾಯ್ತು, ಹೌದಿಲ್ಲ? ಯಾಕೆ ದೊಡ್ಡದಾಯ್ತು ಹೇಳ್ರಿ? ಈ ಹೋಲ್ ಮುಖಾಂತರ ಏನಾಯ್ತು, ಗಾಳಿ ಎಲ್ಲ ಹೊರಗಡೆ ಬಂತು, ಈ ಬಲೂನಿಗೆ ಜಾಗ ಸಿಕ್ತು. ಅದಕ್ಕೂ ಜಾಗ ಬೇಕಲ್ಲ. ಈ ಗಾಳಿ ಎಲ್ಲ ಹೊರಗಡೆ ಬಂದರೆ ಮಾತ್ರ ಇದು ದೊಡ್ಡದಾಯ್ತು. ಗೊತ್ತಾಯ್ತಾ? ಈಗ